ನಮಸ್ಕಾರ. ನಿಮ್ಮನೆಯಲ್ಲಿ ಜನ್ಧನ್ ಅಕೌಂಟ್ ಮಾಡಿಸ್ಕೊಂಡಿದ್ದೀರಾ? ಹಾಗಾದ್ರೆ ಕೊನೆವರೆಗೂ ಮಿಸ್ ಮಾಡದೆ ಈ ವಿಡಿಯೋ ನೋಡಿ. ಎಸ್, ಸೆಪ್ಟೆಂಬರ್ 30ರ ನಂತರ ನಿಮ್ಮ ಜನ್ಧನ್ ಅಕೌಂಟ್ ಬ್ಲಾಕ್ ಆಗುತ್ತೆ. ಯಾಕಂದ್ರೆ RBI ಗೈಡ್ ಲೈನ್ಸ್ ಪ್ರಕಾರ 10 ವರ್ಷಕ್ಕೊಮ್ಮೆ ನಿಮ್ಮ ಜನ್ಧನ್ ಅಕೌಂಟ್ ನ KYC ಮಾಡಿಸಬೇಕಾಗುತ್ತೆ. ಗ್ರಾಮ ಪಂಚಾಯತಿನಲ್ಲಿ ಯಾರ್ಯಾರ ಜನ್ಧನ್ ಅಕೌಂಟ್ ನಲ್ಲಿ KYC ಪೆಂಡಿಂಗ್ ಇದೆಯೋ ಅದನ್ನ ಸೆಪ್ಟೆಂಬರ್ 30ರ ಒಳಗೆ ಅಪ್ಡೇಟ್ ಮಾಡಿಸಲೇಬೇಕು. ಇನ್ ಕೇಸ್ ನೀವೇನಾದ್ರೂ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ಸಬ್ಸಿಡಿ ನಿಮ್ಮ ಅಕೌಂಟ್ ಹಾಗೆ ಕ್ರೆಡಿಟ್ ಆಗೋದಿಲ್ಲ, ಲೋನ್ ಸಿಗೋದು ಡಿಲೇ ಆಗಬಹುದು. ಅಷ್ಟೇ ಅಲ್ಲದೆ ನಿಮ್ಮ ಬ್ಯಾಂಕ್ ಅಕೌಂಟ್ ರಿಸ್ಟ್ರಿಕ್ಟ್ ಕೂಡ ಆಗಬಹುದು. ಆದ್ರೆ ನಿಮ್ಗೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಪಂಚಾಯತ್ ಆಫೀಸ್ಗಳಲ್ಲಿ RBI ಕ್ಯಾಂಪ್ಸ್ ಕೂಡ ನಡೀತಾ ಇದೆ. ಅಲ್ಲಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್, ವೋಟರ್ ID, ಸೆಲ್ಫ್ ಡಿಕ್ಲರೇಷನ್ ಕೊಟ್ರೆ ಆಯ್ತು, ನಿಮ್ಮ ಅಕೌಂಟ್ KYC ಆಗುತ್ತೆ. ನಿಮ್ಮ ಅಕೌಂಟ್ ಫ್ರೀಸ್ ಆಗೋವರೆಗೂ ಕಾಯ್ಬೇಡಿ. ನಮಸ್ಕಾರ. ನಿಮ್ಮನೆಯಲ್ಲಿ ಜನ್ಧನ್ ಅಕೌಂಟ್ ಮಾಡಿಸ್ಕೊಂಡಿದ್ದೀರಾ? ಹಾಗಾದ್ರೆ ಕೊನೆವರೆಗೂ ಮಿಸ್ ಮಾಡದೆ ಈ ವಿಡಿಯೋ ನೋಡಿ. ಎಸ್, ಸೆಪ್ಟೆಂಬರ್ 30ರ ನಂತರ ನಿಮ್ಮ ಜನ್ಧನ್ ಅಕೌಂಟ್ ಬ್ಲಾಕ್ ಆಗುತ್ತೆ. ಯಾಕಂದ್ರೆ RBI ಗೈಡ್ ಲೈನ್ಸ್ ಪ್ರಕಾರ 10 ವರ್ಷಕ್ಕೊಮ್ಮೆ ನಿಮ್ಮ ಜನ್ಧನ್ ಅಕೌಂಟ್ ನ KYC ಮಾಡಿಸಬೇಕಾಗುತ್ತೆ. ಗ್ರಾಮ ಪಂಚಾಯತಿನಲ್ಲಿ ಯಾರ್ಯಾರ ಜನ್ಧನ್ ಅಕೌಂಟ್ ನಲ್ಲಿ KYC ಪೆಂಡಿಂಗ್ ಇದೆಯೋ ಅದನ್ನ ಸೆಪ್ಟೆಂಬರ್ 30ರ ಒಳಗೆ ಅಪ್ಡೇಟ್ ಮಾಡಿಸಲೇಬೇಕು. ಇನ್ ಕೇಸ್ ನೀವೇನಾದ್ರೂ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ಸಬ್ಸಿಡಿ ನಿಮ್ಮ ಅಕೌಂಟ್ ಹಾಗೆ ಕ್ರೆಡಿಟ್ ಆಗೋದಿಲ್ಲ, ಲೋನ್ ಸಿಗೋದು ಡಿಲೇ ಆಗಬಹುದು. ಅಷ್ಟೇ ಅಲ್ಲದೆ ನಿಮ್ಮ ಬ್ಯಾಂಕ್ ಅಕೌಂಟ್ ರಿಸ್ಟ್ರಿಕ್ಟ್ ಕೂಡ ಆಗಬಹುದು. ಆದ್ರೆ ನಿಮ್ಗೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಪಂಚಾಯತ್ ಆಫೀಸ್ಗಳಲ್ಲಿ RBI ಕ್ಯಾಂಪ್ಸ್ ಕೂಡ ನಡೀತಾ ಇದೆ. ಅಲ್ಲಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್, ವೋಟರ್ ID, ಸೆಲ್ಫ್ ಡಿಕ್ಲರೇಷನ್ ಕೊಟ್ರೆ ಆಯ್ತು, ನಿಮ್ಮ ಅಕೌಂಟ್ KYC ಆಗುತ್ತೆ. ನಿಮ್ಮ ಅಕೌಂಟ್ ಫ್ರೀಸ್ ಆಗೋವರೆಗೂ ಕಾಯ್ಬೇಡಿ.